ಹಾಂ ಪಳಾರು ಎಷ್ಟಂತ ಬಂದಿಲ್ಲಿ ಯಾರು ತಂದಿಕ್ಕಾರ ನಿಮಗೆ? ನೀನೇ ಮಾಡ್ಕೋ, ಅವನಿಗೆ ಕೊಡೋದು ಅವ್ನು ತುಳಿದು ಬರ್ತಾವ ಫೋನ್ಗಳು ಬ್ಯಾಂಕಿಂದ. ಅವ್ರಿಗೆ ಏನಾದ್ರು ಒಳ್ಳೆಯ ನಿನ್ನ ನಂಬರ್ ಹೇಳು, ನಾನು ಗಾಡಿ ನಾವು ಅಂತೇಳಿ ಹೇಳೋಣ ಕಟ್ ಮಾಡಿದ್ರೆ ಬೈ ನೀನು ಬಂದು 4 ತಿಂಗಳು ಉಳ್ಳಾಕ ವ್ಯವಸ್ಥೆ ಹೆಂಗೆ ಕೊಡ್ಲತ್ತಾರ? ಉಳ್ಳಾಕ ವ್ಯವಸ್ಥೆ ಏನದು ಮುನ್ಸಿಪಾಲ್ಟಿದವರು ನಾಷ್ಟ ಮಾಡ್ತಾರೆ. ಹಾಂ ರೀ, ಮುಂಜಾನೆ ಅದು ನಾಷ್ಟ ಮಾಡ್ತೇವೆ. ಹಾಂ ರೀ, ಆಯ್ತು. ಅದ್ರ ಬಾದ್ ಏನಿಲ್ಲ. ಎಷ್ಟು ಮಂದಿ ಇದ್ದೀರಿ ಇಲ್ಲಿ? ಇಲ್ಲಿ 4 ಜನ ಇರ್ತೇವೆ. 4 ಜನ. ಈಗ ಸದ್ದಲ್ಲಿ ಯಾರು 4 ಜನ ಇಲ್ಲ, ಅವರು ಈಗ ಹೋಗ್ಯಾರ, ಮತ್ತೊಬ್ಬರು ಯಾರು ನೋಡ್ರಿ, ಅಥವಾ ಹೊರಕ್ಕೆ ಹೋಗ್ಯಾರ. ಮತ್ತೆ ಸರ್ಕಾರಿ ಆಫೀಸರ್ಗಳು ಯಾರು ಬರ್ತಾರೆ? ಗೌರ್ಮೆಂಟ್ದವ್ರು ಆಫೀಸರ್ಗಳು ಯಾರು ಬರ್ತಾರೆ ನೋಡಕ್ಕೆ ಮಾಡ್ಲಕ್ಕ, ಚೆಕ್ ಮಾಡಕ್ಕೆ? ಡಾಕ್ಟ್ರುಗಳು ಹಾಂ ಇಲ್ರಿ, ನಾವೇ ಹೋಗ್ತೇವೆ ಅಲ್ಲಿಗೆ, ನೋಡ್ತಾರೆ. ತಮ್ಮ ಹೆಸರು ಏನಂದ್ರಿ? ಶರಣಪ್ರಿ. ಯಾವರು? ಕೊಳರ್ಕೆ. ಓಕೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು RB ನೈಟ್ ಚಾನಲ್ ಈ ವರದಿಯನ್ನು ಮಾಡ್ತಿದ್ದೇವೆ. ನಗರ ವಸತಿ ರಹಿತ ಆಶ್ರಯ ಕೇಂದ್ರವನ್ನು ಹತ್ತಿರ ಬಂದಿದ್ದೇವೆ. ಇವತ್ತು ಇಲ್ಲಿ ಏನಿದೆ ಅಂತಂದರೆ, ಏನು ಬಡಪಾಯಿಗಳು ಇರ್ತಾರೆ ಇಲ್ಲಿ, ಬೀದರ್ ನಗರದಲ್ಲಿರ್ತಕ್ಕಂಥ ಭಿಕ್ಷುಕರಾಗಿರ್ಬೋದು, ಅಥವಾ ರೋಗಿಗಳಾಗಿರ್ಬೋದು, ಅಥವಾ ತಂದೆ ತಾಯಿ ಇರ್ತಕ್ಕಂಥ ಯಾರೋ ಅವರಿಗೆ ಪಾಲನೆ ಮಾಡಲಿಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಅಂಥವ್ರನ್ನ ತಂದು ಏನು ನಗರ ವಸತಿ ರಹಿತ ಆಶ್ರಯ ಕೇಂದ್ರ ಇದೆ, ಈ ಕೇಂದ್ರದಲ್ಲಿ ಸರ್ಕಾರ ಬಿಡಬೇಕಂಥೇಳಿ ಇದಕ್ಕೆ ಆದಂಥ ಬೀದರ್ ನಗರಸಭೆ ಕಾರ್ಯಾಲಯದಿಂದ ಹಾಗೂ ಸರ್ಕಾರದಿಂದ ಬರ್ತಕ್ಕಂಥ ಅದರದೇ ಆದಂಥ ಒಂದು ಸರ್ಕಾರದ ಒಂದು ಬಜೆಟ್ ಇದೆ. ಆದರೆ ಕೆಲವೊಬ್ಬರು ಹೆಸರು ಮೇಲೆ ಟೆಂಡರ್ ಮಾಡಿ ಟೆಂಡರ್ ಕರೆದು ಅದಕ್ಕೆ ಬಜೆಟ್ ಆಗಿ ಮಾಡಬೇಕು. ಆದರೆ ಸುಮಾರು 6 ತಿಂಗಳಿಂದ ಇಲ್ಲಿಗೆ ಯಾರೂ ದಿಕ್ಕಿಲ್ಲದಂಥ ಪ್ರದೇಶಿ ಒಂದು ಕೇಂದ್ರ ಆಗಿಬಿಟ್ಟಿದೆ. ಇವತ್ತು ಇಲ್ಲಿರ್ತಕ್ಕಂಥ ಸುಮಾರು ಒಂದು 4 ಜನ ಏನು ರೋಗಿಗಳಿದ್ದಾರೆ, ಮತ್ತು ಏನು ಕೈಲಾಗಲಿಕ್ಕಂಥವ್ರಿದ್ದಾರೆ, ಏನು ಬಡಪಾಯಿಗಳಿದ್ದಾರೆ, ಅವರಿಗೇನು ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಬಟ್ಟೆಗಳ ವ್ಯವಸ್ಥೆ ಆಗಿರ್ಬೋದು, ಅಥವಾ ಹಾಸಿಗೆ ಪಲಂಗ ವ್ಯವಸ್ಥೆ ಆಗಿರ್ಬೋದು, ಇಷ್ಟೆಲ್ಲ ಹದಗೆಟ್ಟಿದೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಾರ್ಕ್ ಸರ್ ಅಂತಕ್ಕಂಥವ್ರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೇರ್ ಮಾಡ್ತಾ ಇಲ್ಲ. ಸರ್ಕಾರ ಬಂದಕ್ಕಂಥ ಬಜೆಟ್ ಯಾರ ಮನೆಗೆ ಹೋಗ್ತದೆ ಗೊತ್ತಾಗ್ತಿಲ್ಲ. ಮತ್ತು ಬೀದರ್ನಲ್ಲಿರ್ತಕ್ಕಂಥ ನಗರಸಭೆ ಕಮಿಷನರ್ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಸರ್ಕಾರದ ಬರ್ತಕ್ಕಂಥ ದುಡ್ಡು ಯಾರ ಮನೆಗೆ ಹೋಗ್ತಾ ಅಂತಕ್ಕಂಥದ್ದೇ ನಮ್ಮ RB ನ್ಯೂಸ್ ಚಾನಲ್ದ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ದಯವಿಟ್ಟು ಬೀದರ್ ನಗರಸಭೆ ಕಾರ್ಯಾಲಯದವರು ಇದ್ರ ಬಗ್ಗೆ ತನಿಖೆ ಮಾಡಿ ಇದಕ್ಕೆ ಸ್ವಚ್ಛತೆಗೊಳಿಸಿ ಮರು ಚಾಲನೆ ಮಾಡಬೇಕಂತ ಹೇಳಿ ನಾವು RB ನ್ಯೂಸ್ ಚಾನಲ್ ವತಿಯಿಂದ ಇದಕ್ಕೆ ನಾವು ಒತ್ತಾಯಿಸ್ತೇವೆ. ರಾಹುಲ್ ಡಾಂಗೆ ಅಂತ ಹೇಳಿ RB ನ್ಯೂಸ್